ನಾನು ಆಶಿಸ್ತೇನೆ. ಕರೆಕ್ಟ್ ಚಂದ್ರಶೇಖರ್ ಅವರೇ, ಒಂದಷ್ಟು ಸಮಯ ಹಿಡಿಯುತ್ತೆ. ಯಾಕಂದ್ರೆ ಬೇರೆ ಬೇರೆ ಆಯ್ಕೆಗಳಿರುವಾಗ, ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಿರುವಾಗ ಅಳದು ತೂಗಿ ನಿರ್ಧಾರ ಕೈಗೊಳ್ಳಬೇಕಾಗತ್ತೆ. ಯಾಕಂತಂದ್ರೆ ಚಿಕ್ಕ ಮಿಸ್ಟೇಕ್ ಆದ್ರೂ ಕೂಡ ಚುನಾವಣೆ ಹೊತ್ತಿಗೆ ಅದು ಬೇರೆ ರೀತಿಯ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಆಸ್ ಅ ಪಾರ್ಟಿ ಕಾಂಗ್ರೆಸ್ಗೂ ಕೂಡ ಅಧಿಕಾರ ಇದೆ, ಸ್ವಾತಂತ್ರ್ಯ ಇದೆ. ಇದನ್ನೆಲ್ಲವನ್ನ ಅಳದು ತೂಗಿ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಡಿಲೇ ಆಗ್ತಿದೆ. ಹಂಗಂತ ಹೇಳಿ ಇಡೀ ಸಚಿವ ಸಂಪುಟ ಖಾಲಿ ಇಲ್ಲ, ಇರೋ 13 ಜನ ಕೆಲಸ ಮಾಡ್ತಿದ್ದಾರೆ, ಮುಖ್ಯಮಂತ್ರಿಗಳು 24/7 ಅವೈಲಬಲ್ ಇದ್ದಾರೆ ಅಂತ ಹೇಳಿ ಅವ್ರದೇ ಪಕ್ಷದ ನಾಯಕರು ಹೇಳ್ಕೊಳ್ತಿದ್ದಾರೆ. ವಿರೋಧ ಪಕ್ಷಕ್ಕೆ ಆಕ್ಷೇಪ ಯಾಕೆ ಅಂತ? ಒಂದು ನರೇಂದ್ರ ಮೋದಿ ಅವ್ರದ್ದು ಒಂದು ಮಂತ್ರ ಇದೆ, ನಾ ಖಾವುಂಗ ನಾ ಖಾನೆ ದುಂಗ, ನಾನು ತಿನ್ನಲ್ಲ ಇನ್ನೊಬ್ರಿಗೆ ತಿನ್ನಕ್ಕೆ ಬಿಡಲ್ಲ ಅಂತೇಳಿ. ಇನ್ನೊಬ್ರು ರಿಯಲ್ ಎಸ್ಟೇಟ್ ಚೀಫ್ ಮಿನಿಸ್ಟರ್ ಇದ್ದಾರೆ, ಅವ್ರದ್ದೊಂದು ಮಂತ್ರ ಇದೆ, ಮೈ ಬಿ ಖಾವುಂಗ ಆಪ್ಕೋ ಬಿ ಭರ್ಪೂರ್ ಖಿಲಾವುಂಗ ಅಂತೇಳಿ. ನಾನು ತಿಂತೀನಿ, ನಮಗೂ ಚೆನ್ನಾಗಿ ತಿನ್ನಿಸ್ತೀನಿ ಅಂತೇಳಿ. ಇನ್ನು ಕರ್ನಾಟಕ ವಿಷಯಕ್ಕೆ ಬಂದರೆ, ಯಾವ ಸಿದ್ದರಾಮಯ್ಯವ್ರು ಒಳ್ಳೆ ಆಡಳಿತ ಕೊಡ್ತಾ ಇದ್ರು ಅವ್ರನ್ನ ತೆಗೆದುಬಿಟ್ಟು ಒಬ್ಬ ಪೇಮೆಂಟ್ ಸೀಟಲ್ಲಿ ನೀವು ಒಪ್ಕೊಂಡ್ರ ಪೇಮೆಂಟ್ ಸೀಟಲ್ಲಿ, ನಾನು ಕಾಂಗ್ರೆಸ್ ಅವ್ರು ಮಾತಾಡ್ತಿರೋದು, ಕಾಂಗ್ರೆಸ್ ಸೀಟ್ ಒಳಗಡೆ ಪೇಮೆಂಟ್ ಸೀಟಲ್ಲಿ ಡಿ ಕೆ ಶಿವಕುಮಾರ್ ಮಾಡಿದಾಗ ಅವರಿಗೆ ಒಂದು ಟಾಸ್ಕನ್ನು ಕೊಡಲಾಗಿತ್ತು, ಏನು ನೀವು ಚೆನ್ನಾಗಿರಬೇಕು, ಹೈಕಮಾಂಡ್ ಚೆನ್ನಾಗಿರಬೇಕು ಅಂತೇಳಿ. ಅದೇ ಕಾರಣಕ್ಕೋಸ್ಕರ ನೋಡಿ ಇವತ್ತಿಗೆ 40 ದಿವಸ 40th ಡೇ ಅವರು CM ಆಗಿ ಇಲ್ಲಿವರೆಗೂ ಸಂಪುಟದ ವಿಸ್ತರಣೆ ಸುದ್ದಿಗೆ ಹೋಗೇ ಇಲ್ಲ. 20 ಖಾತೆಗಳನ್ನ ಜೊತೆ ಇಟ್ಕೊಂಡು ಕೂತ್ಕೊಂಡವ್ರೆ. 20 ಖಾತೆ ಪ್ಲಸ್ ಪಾಪ ಕೃಷ್ಣ ಬೈರೇಗೌಡರ ಜೊತೆ ಇದ್ದಂತಹ ಏನು BDA ಮತ್ತು BMRDಗೂ ಅವರೇ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಇನ್ನೂ ಪಾಪ ಹಸುವು ಹಿಂಗಿಲ್ಲ ಅನ್ಸುತ್ತೆ. ನೋಡಿ, ಪ್ರಾಬ್ಲಮ್ ಇರ್ತಕ್ಕಂಥದ್ದು ಸಾಮಾನ್ಯ ಸಮಯ ಅಲ್ಲ ಸ್ಮಿತಾ. ಇದು ಒಂದ್ ಕಡೆಗೆ ವಿಪರೀತ ಬರ, ಸರ್ಕಾರವೇ ಘೋಷಣೆ ಮಾಡಬೇಕು ಅಂತೇಳಿ ಅವರೇ ಹೇಳ್ತಾ ಇದ್ದಾರೆ. 84ಕ್ಕಿಂತ ಹೆಚ್ಚು ಏನು ತಾಲ್ಲೂಕುಗಳು ಆಗಲೇ ಭರಪೂರವಾಗಿ ಬರ ಪೀಡಿತ ಆಗಿದ್ದಾವೆ. ಇನ್ನು ಮಿಕ್ಕಿದ ಕಡೆಗೆ ವಿಪರೀತವಾದಂತಹ ಪ್ರವಾಹ ಬರ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರಿಲ್ಲ. ಖಾತೆ ಬಿಡಿ, ಹೇಗೋ ಮೇಂಟೈನ್ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು DC ಕೈಲಿ ದುಡ್ಡು ಹೋಗುತ್ತೆ, ಅದು ಎಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಬರುತ್ತೆ. SDRF ಹೋಗ್ಬೇಕು, ಎಲ್ಲವನ್ನು ಯಾರು ನೋಡ್ಕೋಬೇಕು? ಗೌರ್ಮೆಂಟ್ ಆಫೀಸರ್ಸ್ಗಳ ಕೈಲೇ ಬಿಟ್ಟರೆ ಯಾವ ಥರ ಆಗುತ್ತೆ ಅಂತ ನೋಡ್ತಿರ್ತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿವರೆಗೂ ಯಾವ ಜಿಲ್ಲೆಗಿದ್ದಾರೆ, ಯಾವುದಕ್ಕೆ ನೋಡಕ್ಕೆ ಹೋಗಿದ್ದಾರೆ? ಇದಾದ ಮೇಲೆ ಯಾವ ಏನು ಮಂತ್ರಿಗಳಿದ್ದಾರೆ, ಆ ಮಂತ್ರಿಗಳಾದ್ರೂ ಕೆಲಸ ಮಾಡ್ತಿದ್ದಾರಾ? ರಾಮಲಿಂಗಾರೆಡ್ಡಿ ಅವರು ಯಾಕೆ ಮಾಡ್ತಿದ್ದಾರೆ ಅಂತ ನಮಗೆ ಚೆನ್ನಾಗಿ ಗೊತ್ತು. 3 ಜನ ಮುಖ್ಯಮಂತ್ರಿಗಳು ಬಂದು ಗೇಟ್ ಓಪನಿಂಗ್ ಕಾರ್ಯಕ್ರಮಕ್ಕೆ ಜಲಸಂಪನ್ಮೂಲ ಸಚಿವರು ಹೋಗಲ್ಲ, ಮುನ್ಸ್ಕೊಂಡು ಅವರು ಒಂದು ಕಡೆ ಕೂತವ್ರೆ. ಈ ಕಡೆಗೆ ಏನು ಬೆಂಗಳೂರು ಡೆವಲಪ್ಮೆಂಟ್ ಅಂತ ಇದ್ರದ್ದು ಮಿನಿಸ್ಟ್ರಿ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡರಿಗೆ, ಅವ್ರಿಗೆ BDA ಕೊಟ್ಟಿಲ್ಲ, BMRDA ಕೊಟ್ಟಿಲ್ಲ. ಅವರು ಮುಕ್ಕೊಂಡು ಅದೆಲ್ಲ ಪದಾಚಾರ ಫುಟ್ಪಾತ್ ಪಕ್ಕ ಅಕ್ಕಪಕ್ಕ ಓಡ್ಕೊಂಡಿದ್ದಾರೆ. ಇನ್ನು ಮುನಿಯಪ್ಪನವರು ಆಹಾರ ಖಾತೆಗೆ ಅವತ್ತಿಂದಲೇ ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕೊಂಡವರು ಇವತ್ತು ಪಬ್ಲಿಕ್ ಆಗಿ ಬಂದು ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತೇ ಇಲ್ಲ. ಅಂದ್ರೆ 35 ಸಚಿವರು ಇರಬೇಕಾಗಿದ್ದ ಜಾಗದಲ್ಲಿ ಸುಮಾರು DK ಶಿವಕುಮಾರ್ ಒಬ್ಬರು ಬಿಟ್ರೆ ಇನ್ಯಾರು ಕಾಣಿಸ್ತಾ ಇದ್ದಾರಾ? ಒಬ್ರು ಮುನ್ಸ್ಕೊಂಡು ಒಂದ್ ಕಡೆ ಕೂತ್ಕೊಂತಾರೆ, ಇನ್ನೊಬ್ರು ರೆಬಲ್ ಆಗಿ ಇನ್ನೊಂದ್ ಕಡೆಗೆ ಹೋಗ್ತಾ ಇದ್ದಾರೆ. ಒಟ್ಟಿನಲ್ಲಿ ನೋಡಿ, ಹೊಸದಾಗಿ ಸರ್ಕಾರ ಆದಾಗ ಮಂತ್ರಿಮಂಡಲ ಆಗೋದಕ್ಕೂ ಸ್ಮಿತಾ, ಈ ಮಧ್ಯದಲ್ಲಿ ಆಗ್ತಕ್ಕಂಥ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಅಲ್ಲಿ ಹೊಸದಾಗಾದಾಗ ಮಂತ್ರಿಮಂಡಲಕ್ಕೆ ಯಾರಿಗೆ ಕೊಡಬೇಕು ಬಿಡಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಇವರ ಇಂಟರ್ನಲ್ ಅಡ್ಜಸ್ಟ್ಮೆಂಟ್, ಪೇಮೆಂಟ್ ಅಡ್ಜಸ್ಟ್ಮೆಂಟ್ಗೋಸ್ಕರ ಇವರು ಚೇಂಜ್ ಮಾಡಿದ್ದು. ಹಾಗಾಗಿ ಈ ಟೈಮಲ್ಲಿ ನಿಮ್ಮ ಒಳಗಾಟಕ್ಕೆ, ನಿಮ್ಮ ಪೇಮೆಂಟ್ ಆಟಕ್ಕೆ ಜನಗಳಿಗೆ ತೊಂದರೆ ಕೊಡ್ತಾರೆ, ಅಕ್ಷಮ್ಯ ಅದು. DK ಶಿವಕುಮಾರ್ ಅವರು ಹೋಗಿದ್ದಾರೆ, ಪ್ರತ್ಯೇಕವಾದ ಪಟ್ಟಿ ಕೂಡ ಇತ್ತಂತೆ ಅವ್ರ ಹತ್ರ, ಇಂಥವರನ್ನೇ ಸಚಿವ ಸಂಪುಟಕ್ಕೆ ಕರ್ಕೊಳ್ಬೇಕು ಅಂತ ಹೇಳಿ. ನೀವ್ ಹೇಳೋ ಲಾಜಿಕ್ ಪ್ರಕಾರ ಯೋಚನೆ ಮಾಡೋಂಗಿದ್ರೆ ಅವರಿಗೆ ಸಚಿವ ಸಂಪುಟ ವಿಸ್ತರಣೆ ಆಗೋದೇ ಬೇಡ ಅಂತಿದ್ರೆ ಯಾಕೆ ಹೋಗ್ತಿದ್ರು ದೆಹಲಿಗೆ? ಪಟ್ಟಿ ಇಟ್ಕೊಂಡು ಯಾಕೆ ಹೋಗ್ತಾ ಇದ್ರು? ಬರದ ತಾಲೂಕಿನ ಒಬ್ಬ ಬಡ ರೈತನ ಚಿಂತೆ ಒಳಗಡೆ ಯೋಚನೆ ಮಾಡಿ, ಅವನಿಗೆ DK ಶಿವಕುಮಾರ್ ಹೋಗ್ತಾರೋ, ಸಿದ್ದರಾಮಯ್ಯ ಹೋಗ್ತಾರೋ, ಇನ್ಯಾರು ಹೋಗ್ತಾರೋ, ಯಾರು ಹೋಗ್ತಾರೋ ಅದು ಪ್ರಶ್ನೆ ಬರೋದಿಲ್ಲ. ನನ್ನ ತಾಲೂಕಿಗೆ ಬರ ಬಂದಿದೆ, ನನ್ನ ಜೀವನವನ್ನ ಕಾಪಾಡೋರು ಯಾರು? ಜಿಲ್ಲಾ ಉಸ್ತುವಾರಿ ಸಚಿವರಿಲ್ಲ. ಇವ್ರು ದಿನ ಹೋಗಿ ಬಂದು ದೊಂಬರಾಟ ಆಡ್ಕೊಂಡು ದಿನಕ್ಕೊಂದು ನಾಟಕ ಆಡ್ಕೊಂಡು ಇವರು ಬಳಕೆ ಮಾಡುವಾಗ ಜಾಗ್ರತೆ ಇಲ್ಲ, ಅದನ್ನ ವಾಪಸ್ ತಗೊಂತ ಇದ್ರಿ. ಈ ರೀತಿಯಾಗಿ ಇವರು ನಾಟಕ ಆಡ್ಕೊಂಡು, ಈ ರೀತಿಯಾಗಿ ಗೊಂದಲ ಮಾಡ್ಕೊಂಡು ಹೋಗ್ತಾ ಬರ್ತಾ ಇಟ್ಕೊಂಡು ಇವ್ರ ತರ ಮೇಲೆ ಅವ್ರ ಹಾಕೊಂಡು, ಅವ್ರ ತಲೆ ಮೇಲೆ ಇವ್ರು ಹಾಕೊಂಡು, ಕಾರಣಗಳೇನು? 40 ದಿವಸ ಇದು ಹೊಸದಾಗಿ ಸರ್ಕಾರ ಆಗಿದ್ದಲ್ಲ. ಇವರ ಪೇಮೆಂಟ್ ಅಡ್ಜಸ್ಟ್ಮೆಂಟ್ಗೋಸ್ಕರ ಇವರು ಮುಖ್ಯಮಂತ್ರಿಗಳನ್ನ ಬದಲಾಯಿಸಿಕೊಂಡು ಅದರಿಂದ ಮಂತ್ರಿಗಳನ್ನೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ಬರ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ, ಪ್ರವಾಹ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಜನಗಳ ಮೇಲೆ ಈ ನರಕವನ್ನು ಹೇರ್ತಾ ಇರ್ತಕ್ಕಂಥದ್ದು ಈ ಕಾಂಗ್ರೆಸ್ನ ಏನು ಇದು ಅಕ್ಷಮ್ಯವಾದಂತ ಅಪರಾಧ. ಇದಕ್ಕೆ ಜನ ಏನ್ರಿ ಮಾಡ್ಬೇಕು? ನೀವು ಪಟ್ಟಿ ಹಿಡ್ಕೊಂಡು ಹೋಗ್ತೀರಾ ಬಿಡ್ತೀರಾ? ನನಗೇನಾಗಿದೆ, 40 ದಿವಸದಿಂದ ನನ್ನ ರಾಜ್ಯಕ್ಕೆ, ನನ್ನ ಜಿಲ್ಲೆಗೆ ಮಂತ್ರಿ ಇಲ್ಲ, ನನ್ನ ಖಾತೆಗೆ ಮಂತ್ರಿ ಇಲ್ಲ. ಏನ್ ಮಾಡ್ಬೇಕು ಜನ ಇದಕ್ಕೆ? ನೀವು ಪಾಪ ಚೆನ್ನಾಗಿ ಹೋಗಿದ್ರೆ, ಪಟ್ಟಿ ಹಿಡ್ಕೊಂಡು ಹೋಗಿದ್ರೆ, ಅದನ್ನ ಜೆರಾಕ್ಸ್ ಮಾಡಿಸ್ಕೊಂಡು ಹೋಗಿದ್ರೆ ಇದನ್ನ ಅನ್ಸ್ಬೇಕಾ? ಅಥವಾ ನನ್ನ ಕಷ್ಟಕ್ಕೆ, ನನ್ನ ಕಣ್ಣೀರಿಗೆ ಏನಾದ್ರು ವರ್ಷಕ್ಕೆ ಬರ್ತಾರೆ ಅನ್ನೋದು ವಿಷಯ ಆಗ್ಬೇಕಾ ಈಗ? ಸರಿ.